ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ
ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುನಿರತ್ನ ಅವರಿಗೆ ಇಂದು ಕೂಡ ಸಿಗಲಿಲ್ಲ ಬೇಲ್ ಭಾಗ್ಯ. ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿ ಮುಂದೂಡಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುನಿರತ್ನ ಅವರ ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಇವತ್ತು ಜಾಮೀನು ಅರ್ಜಿಯನ್ನು ಹಾಕಿದ್ರು, ವಿಚಾರಣೆ ನಡೆಸಲಾಗಿತ್ತು. ಅದು ವಿಚಾರಣೆ ನಡೆಸಲಾದ ನಂತರ ಸೆಪ್ಟೆಂಬರ್ 25ಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ನೀಡಿ ಅರ್ಜಿಯನ್ನ ಮುಂದೂಡಲಾಗಿದೆ. ಮುನಿರತ್ನ ಅವರಿಗೂ ಕೂಡ ಈಗ ಸಂಕಷ್ಟ. ಜೊತೆಗೆ ಒಂದ್ ಕಡೆಯಲ್ಲಿ ಗಮನಿಸಿದ ಪ್ರಕಾರ ನಟ ದರ್ಶನ್ ಆಯ್ತು, ಪವಿತ್ರ ಗೌಡ ಆಯ್ತು, ಜೊತೆಗೆ ಮುನಿರತ್ನ ಅವರ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ವಿಚಾರಣೆ ನಡೆಸಿದೆ ನ್ಯಾಯಾಲಯ. ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ ಅಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ.